ಹಾಯ್, ಇವತ್ತು ನಾವು ಪ್ಯಾಕೇಜ್ ಡಿಸೈನ್ ಸೀರೀಸ್ನ ಡೇ 3 ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮಗೆ ಒಂದು ಪ್ಯಾಕೇಜ್ ಡಿಸೈನ್ ಮಾಡೋದಕ್ಕೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ, ಆಮೇಲೆ ಸಾಫ್ಟ್ವೇರಲ್ಲಿ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡೋದಿನ ಬನ್ನಿ. ಸೊ ಮೊದಲಿಗೆ ನಾವು ಪ್ಯಾಕೇಜ್ ಡಿಸೈನ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥ ಸಾಫ್ಟ್ವೇರ್ ಅಂತಂದ್ರೆ ಅದು ಇಲುಸ್ಟ್ರೇಟರ್. ಸೊ ಏನಕ್ಕೆ ಇಲುಸ್ಟ್ರೇಟರ್ ಯೂಸ್ ಮಾಡ್ತೀವಿ, ಫೋಟೋಶಾಪ್ ಯೂಸ್ ಮಾಡಲ್ಲ ಅಂತಂದ್ರೆ, ಫೋಟೋಶಾಪಲ್ಲಿ ನಮಗೆ ನಾವು ಝೂಮ್ ಮಾಡಿದಾಗ ತುಂಬ ಪಿಕ್ಸೆಲೇಟೆಡ್ ಬರುತ್ತೆ. ಸೊ ಹಾಗಾಗಿ ಅದು ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಪ್ಯಾಕೇಜ್ ಡಿಸೈನ್ಗೆ ಬೆಸ್ಟ್ ಸಾಫ್ಟ್ವೇರ್ ಅಂತ ಅಂದ್ರೆ ಅದು ಇಲುಸ್ಟ್ರೇಟರ್. ಸೊ ಹಿಯರ್ ನಾವು ಕ್ರಿಯೇಟ್ ನ್ಯೂ ಅಂದ್ರೆ ಒಂದು ಹೊಸ ಪ್ರಾಜೆಕ್ಟ್ ಫೈಲ್ ಓಪನ್ ಮಾಡ್ಕೋಬೇಕು ಅಂತಂದ್ರೆ ನಾವು ಕ್ರಿಯೇಟ್ ನ್ಯೂ ಕೊಟ್ಕೊಂಡು ಓಪನ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡಬಹುದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ಸ್ ಇರುತ್ತೆ, ಮೆನಿ ಟೆಂಪ್ಲೇಟ್ಸ್ ಆರ್ ಅವೈಲೇಬಲ್. ಸೊ ನಿಮ್ಮ ಇವಾಗ ಕ್ಲೈಂಟ್ಸ್ ನಿಮ್ಗೊಂದು ವರ್ಕ್ ಕೊಡ್ತಾರೆ ಅಂತಂದ್ರೆ ಅವರು ಡೈಮೆನ್ಷನ್ಸ್ ಎಲ್ಲ ಮೆನ್ಷನ್ ಮಾಡ್ತಾರೆ. ಸೊ ಆ ಡೈಮೆನ್ಷನ್ಸ್ ನ ಇಟ್ಕೊಂಡು ನೀವು ಯು ಕ್ಯಾನ್ ಚೇಂಜ್ ಇಟ್ ಹಿಯರ್ ನಿಮ್ಮ ಪ್ರಾಜೆಕ್ಟ್ ಫೈಲ್ ನೇಮ್ ಏನ್ ಬೇಕು ಅನ್ನೋದನ್ನ ನೀವು ಇಲ್ಲಿ ಸೇವ್ ಮಾಡ್ಕೋಬಹುದು. ಹಾಗೆ ವಿಡ್ತ್ ಅಂಡ್ ಹೈಟ್ ಎಷ್ಟು ಇರಬೇಕು, ಒಂದು ಆರ್ಟ್ ಬೋರ್ಡ್ ಸೈಜ್ ಅನ್ನೋದನ್ನ ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ನಿಮಗೆ ಮೆಜರ್ಮೆಂಟ್ಸ್ ಅಂದ್ರೆ ನಿಮಗೆ ಒಂದು ಪಿಕ್ಸೆಲ್ಸ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ ಅಥವಾ ಒಂದು ಇಂಚಸ್ ಅಲ್ಲಿ ಮೆಜರ್ಮೆಂಟ್ಸ್ ತಗೋತಾ ಇದ್ದೀರಾ, ಯಾವ ಒಂದು ಮೆಜರ್ಮೆಂಟ್ಸ್ ನಿಮಗೆ ಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ನೀವು ಫಿಕ್ಸ್ ಮಾಡ್ಕೋಬಹುದು. ಅಂಡ್ ಹಿಯರ್ ಯು ಕ್ಯಾನ್ ಸಿ ಬ್ಲೀಡಿಂಗ್. ಸೊ ಇದನ್ನೆಲ್ಲ ನಾನು ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಹಿಯರ್ ಯು ಕ್ಯಾನ್ ಸಿ ಕಲರ್ ಮೋಡ್ ಇದೆ. ಕಲರ್ ಮೋಡ್ ಅಲ್ಲಿ ನಿಮಗೆ 2 ಕಲರ್ ಸಿಗುತ್ತೆ, RGB ಮತ್ತೆ CMYK. RGB ಅಂತ ಅಂದ್ರೆ ನಿಮಗೆ ಲೈಕ್ ಇವಾಗ ನೀವು ಇಲ್ಲೇ ಒಂದು ಡಿಸೈನ್ ಮಾಡ್ತೀರಾ, ಡಿಸೈನ್ ಜಸ್ಟ್ ಫಾರ್ ಡಿಜಿಟಲ್ ಪ್ರಾಡಕ್ಟ್ಸ್ ಅಂದ್ರೆ ಜಸ್ಟ್ ಫಾರ್ ಶೇರಿಂಗ್ ಪರ್ಪಸ್ಗೆ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು RGB ಕಲರ್ ಮೋಡ್ ನ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದೇ ನೀವು ಒಂದು ಇಲ್ಲಿ ಡಿಸೈನ್ ಮಾಡಿರೋ ಡಿಸೈನ್ ನ ನೀವು ಪ್ರಿಂಟ್ ಔಟ್ ತಗೋಬೇಕು ಅಂತಂದ್ರೆ CMYK ಕಲರ್ ನ ಚೂಸ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಪ್ರಿಂಟ್ ಮಾಡುವಂತ ಒಂದು ಮಿಷಿನ್ ಅಲ್ಲಿ ಈ CMYK ಕಲರ್ ಅನ್ನೋದು ಇರುತ್ತೆ. ಸೊ ಅವರು ಈ ಇಂಕ್ ನ ಇಂಪೋರ್ಟ್ ಮಾಡ್ಕೊಂಡು ಅವರು ಒಂದು ಪೋಸ್ಟರ್ ಅಥವಾ ಯಾವುದೇ ಒಂದು ಡಿಸೈನ್ ನ ಪ್ರಿಂಟ್ ಮಾಡ್ತಾರೆ. ಸೊ ಹಾಗಾಗಿ CMYK ನ ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ರಾಸ್ಟರ್ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇದು ನಿಮಗೆ ಯಾವಾಗ್ಲೂ ಕೂಡ ಹೈ ಅಲ್ಲೇ ಇರಬೇಕು ಅಂದ್ರೆ ಫಾರ್ ಮೋರ್ ಕ್ಲಾರಿಟಿ ಅಂಡ್ ಕ್ವಾಲಿಟಿ. ಸೊ ಫಾರ್ ದಟ್ ಪರ್ಪಸ್ you keep this high. Okay, so after you set this you create click. Okay, so next you can see ನೀವು ನೋಡಬಹುದು ಈ ರೀತಿಯಾದ ಒಂದು ಆರ್ಟ್ ಬೋರ್ಡ್ ಕ್ರಿಯೇಟ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲೇಔಟ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಸೊ ನಾವು ಗ್ರಾಫಿಕ್ ಡಿಸೈನ್ ಮತ್ತೆ ವಿಡಿಯೋ ಎಡಿಟಿಂಗ್ ಬ್ಯಾಚ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಅದು ಕನ್ನಡದಲ್ಲೇ ನಾವು ಮಾಡ್ತಾ ಇದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದೆ ಈ ಕೆಳ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.